ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಶಾರದೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಏನಾಗುತ್ತೆ ನಾಳೆ ಸಂಚಿಕೆಯಲ್ಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ದೀಪುಗೆ ತುಂಬಾ ಜ್ವರ ಬಂದಿರುತ್ತಲ್ಲ, ಜಾಸ್ತಿ ಆಗ್ತಾ ಇದೆ. ಸಿದ್ದು ಸರ್ ಶಾರದಾ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಆಟೋ ಬುಕ್ ಮಾಡಿಕೊಡ್ತೀರಾ ಬನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ. ಹೇಳಿದಂದಾಗ ಏನು ಜ್ವರ ಜಾಸ್ತಿ ಆಗ್ತಿದ್ಯಾ, ಈಗ ದೀಪುನ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ದೀಪುಗೆ ಇರುವಂಥ ಮೇಜರ್ ಪ್ರಾಬ್ಲಮ್ ಶಾರದಾ ಅವರಿಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಅಮ್ಮ, ಇವಾಗ ಆಟೋ ಎಲ್ಲ ಏನು ಬೇಡ, ದೀಪುಗೆ ನಾನು ಮನೇಲೇನೆ ಟ್ರೀಟ್ ಅಂದರೆ ಹುಷಾರು ಮಾಡಿಸೋಣ ಅಂತಂದರೆ ಅವಳು ಮದುವೆಲೆಲ್ಲ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ಲಲ್ಲ, ಹಾಗಾಗಿ ಸುಸ್ತಾಗಿದ್ದಾಳೆ. ನಾವು ಮನೇಲೆ ಅವಳಿಗೆ ಟ್ರೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಸಿದ್ದು ಅವರು ನೀನು ಜ್ಯೂಸ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಆಗ ಮಾಡ್ಕೊಂಡು ಬನ್ನಿ ಅಂದಾಗ ಸರಿ ಆಯಿತು ಸಿದ್ದು ಅವರೇ ಅಂದ್ಬಿಟ್ಟು ಹೋಗ್ತಾರೆ. ಅವರು ಕೂಡ ಇನ್ನೂ ಈ ಕಡೆ ಜ್ಯೋತಿಕಾ ಕೂಡ ಇದ್ದವಳು ನೋಡಿದ ಅಗ್ರಣಿ ಸಹ, ಇವಳಿಗೂ ಸಹ ನನಗೆ ಎಲ್ಲರೂ ಸಹ ನನಗೆ ವಿಶ್ ಮಾಡ್ತಿದ್ದಾರೆ. ನನ್ನ ಮದುವೆ ಆಗಿಲ್ಲ ಅಂತಂದರೂ ಕೂಡ ನನಗೆ ವಿಶ್ ಮಾಡ್ತಿದ್ದಾರೆ. ತುಂಬ ಜನ ನನಗೆ ಯಾಕೆ ಮದುವೆ ನಿಂತೋಯ್ತು, ನಿನಗೆ ಯಾಕೆ ಏನಾಯಿತು, ಏನು ಅನ್ಯಾಯ ಆಯಿತು, ಯಾರಿಗೆ ಬೇರೆ ಅವನು ಹೋಗಿ ತಾಳಿ ಕಟ್ಟ ಅಂತ ಹೇಳಿ ಸಿದ್ದು ಅವ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿ ಎಷ್ಟು ಬೇಜಾರಾಗ್ತಾಯಿದೆ ಗೊತ್ತಾ ಅಂದಾಗ, ಅಯ್ಯೋ ನಿನಗೆ ಬೇಜಾರು ನನಗೆ 10 ಪಟ್ಟು ಜಾಸ್ತಿ ಆಗ್ತಾಯಿದೆ ಗೊತ್ತಾ ಗೋಲ್ಡಿ, ಹಾಳಾಗಿದ್ದು ಅವಳಿಂದ ಅಂತ ಹೇಳಿ ಎಲ್ಲರೂ ಕೂಡ ಬೈಕೊತಿದ್ದಾರೆ. ಈ ಪಾರಿಜಾತ ಹೇಳ್ತಾ ಇರ್ತಾಳೆ, ಹೀಗೆ ಆದರೆ ಹೆಂಗೆ, ನಿನ್ಗೋಳು ನಾನು ಕೇಳ್ತೀನಿ, ನೀನು ಆರಾಮಾಗಿರು, ಇದನ್ನು ಮರಿಬೇಡ ಅಂದರೆ ಅಂತ ಹೇಳ್ತಾ ಇರ್ತಾರೆ. ಮರೆಯೋಕೆ ಅಜ್ಜಿ ಅಂತ ಹೇಳಿಬಿಟ್ಟು ಮರೆಯೋಕ್ಕಾಗತ್ತಾ ಅದನ್ನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮಗುವಿಂದ ಆರೋಗ್ಯ ತುಂಬಾ ಕೆಟ್ಟೋಗ್ಬಿಟ್ಟಿದೆ, ಈಗಿರೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದಾಗ ಹೇಳ್ಬಿಟ್ಟು ವಿಮಲಾ ಅವ್ರು ಹೇಳ್ತಾ ಇರ್ತಾರೆ, ಹೌದಮ್ಮ ಜ್ಯೋತಿಕಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ, ಪಾಪ ನೀನು ಇಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೆ, ಎಲ್ಲ ನುಚ್ಚು ನೂರಾಗೋಯ್ತು, ನೂರು ಮಾಡಿಬಿಟ್ಟಿದ್ದಾನೆ ಅವನು ಅಂದ್ಬಿಟ್ಟು ಈ ಕಡೆ ಸಿದ್ದು ಅವರ ತಂದೆ ಹೇಳ್ತಾ ಇರ್ತಾರೆ. ಹಾಗೆ ಜ್ಯೋತಿಕಾ ನೀನು ಇದನ್ನು ಯೋಚನೆ ಮಾಡಿಕೊಂಡು ಕೂತಿದ್ರೆ ಮುಂದೆ ಏನೂ ಆಗಲ್ಲಮ್ಮ, ಇದನ್ನು ಮರೆತು ಮುಂದೆ ಹೋಗ್ತಾ ಇರಬೇಕು, ಸ್ವಲ್ಪ ನಾವು ಮನಸ್ಸನ್ನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗಲ್ಲ ಡ್ಯಾಡ್, ಅದೆಲ್ಲ ಆಗಲ್ಲ, ನಾನು ಸಿದ್ದುನ ಮನಸಾರೆ ಪ್ರೀತಿ ಮಾಡ್ತಿದ್ದೆ ಅಂದಾಗ ನೋಡಿದ್ರೇ ನಮ್ಮ ಮಗಳು ಯಾವ ರೀತಿ ಎಲ್ಲ ಏನು ಮಾಡ್ತಿದ್ಲು, ಈ ಸಿದ್ದುನೇ ಕಾರಣ ಆಗೋದು. ಕೊನೆಯದಾಗಿ ನಾವು ಅವಳ ಪ್ರೀತಿನ ಅವಳೇ ಆ ಥರ ಎಂಡಾಯ್ತಲ್ಲ, ಅದು ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನಿನಗೆ ಇದೇ ನೆನಪು ಕಾಡ್ತಾ ಇರುತ್ತೆ, ನೀನು ಆಫೀಸ್ಗೆ ಹೋದರೆ ಈ ನೆನಪುಗಳೆಲ್ಲ ಮರೆ ಆಗುತ್ತೆ ನಿನಗೆ ಅಂದಾಗ, ಹೌದು ಕಣೋ ದಶರಥ, ನೀನು ಹೇಳ್ತಾ ಇರೋದು ಸರಿ, ಜ್ಯೋತಿಕಾ ನೀನು ನಿನ್ನ ಆಫೀಸ್ ಕಡೆ ನೋಡಮ್ಮ ಅಂತಂದಾಗ, ಏನು ನಾನು ಆಫೀಸ್ಗೆ ಹೋಗ್ಬೇಕಾ, ನೋ ತಾತ, ನಾನು ಅಲ್ಲಿಗೆ ಹೋದರೆ ನನಗೆ ಕೇಳೋ ಪ್ರಶ್ನೆಗೆ ನನಗೆ ಏನು ಅಂತ ಹೇಳಿ ಉತ್ತರ ಕೊಡೋದಕ್ಕೆಲ್ಲ ಆಗಲ್ಲ, ಸ್ಟಾಫ್ ಎಲ್ಲ ಬಂದು ಏನಾಯಿತು, ಏಕೆ ಮದುವೆ ನಿಂತೋಯ್ತು, ಸಿದ್ದು ಅವ್ರು ಯಾಕೆ ನಿನ್ನ ಮದುವೆ ಆಗಿಲ್ಲ ಅಂತ ಹೇಳಿಬಿಟ್ಟು ಕೇಳ್ತಾರೆ. ನಾನು ಹೆಂಗೆ ಅವ್ರ ಹತ್ರ ಮಾತಾಡೋಕ್ಕಾಗುತ್ತೆ, ನನ್ನ ಮಕ್ಕನಾದ್ರು ತೋರ್ಸೋಕ್ಕಾಗುತ್ತಾ ಅಂತ ಹೇಳಿಬಿಟ್ಟು ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಇವರು ಅಮ್ಮ ಜ್ಯೂಸ್ ತಗೊಳ್ಳಿ ಅಂತ ಹೇಳಿ ತೊಗೊಂಡು ಬರ್ತಾರೆ. ಓಹೋ ಜ್ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನೀನು, ಪಾರಿಜಾತೆ ಹೇಳ್ತಾಳೆ. ಅವಳು ಆಳದವಳಿಗೆ ಜ್ಯೂಸ್ನ ತೊಗೊಂಡು ಹೋಗ್ತಿದ್ದೆ ನೀನು ಅಂತ ಹೇಳಿ ಬೈತಾ ಇರ್ತಾರೆ. ಈ ಕಡೆ ಜ್ಯೋತಿಕಾ ಜ್ಯೂಸ್ ಎಲ್ಲ ಚೆಲ್ಲಾಡ್ಬಿಡ್ತಾಳೆ. ಇನ್ನು ಏನಮ್ಮ ಈ ಥರ ನೋಡ್ಕೊತಿದ್ದೀರಾ, ದೀಪುಗೆ ತುಂಬ ಹುಷಾರಿಲ್ಲ, ಜ್ವರ ಇದೆ, ಅದಕ್ಕೋಸ್ಕರ ಜ್ಯೂಸ್ ಮಾಡ್ಕೊಂಡು ಹೋಗ್ತಿದ್ದೆ ಅಂದ್ಬಿಟ್ಟು ಈ ಕಡೆ ಶಾರದಾ ಅವರ ಅಮ್ಮ ಹೇಳ್ತಾ ಇರ್ತಾರೆ. ಅಯ್ಯೋ ಜ್ಯೋತಿಕಾ, ಯಾಕೆ ಈ ಥರ ಎಲ್ಲ ನಡ್ಕೊತಿದ್ಯಾ ಅಂತ ಹೇಳಿ ಸುಮಿತ್ರಾ ಅವ್ರು ಹೇಳಿದಾಗ, ಪಾಪ ನಿಮ್ಮ ಕೆಲಸ ಎಷ್ಟಿದೆಯೋ ಎಷ್ಟು ಮಾಡ್ಕೊಳ್ಳಿ, ನೀವು ಈ ಮನೇಲಿ ಇರೋದು ಸೇವೆ ಮಾಡೋಕ್ಕಲ್ಲ, ನೀವೆಲ್ಲ ಬಂದಿರೋದು ಇಲ್ಲಿ ತಿನ್ನೋಕ್ಕೆ, ನನ್ನ ಮೊಮ್ಮಗಳನ್ನ, ನನ್ನ ಸಂತೋಷನ ಹಾಳು ಮಾಡಿಬಿಟ್ಟು ನೀವು ಆ ಶಾರದಾ ಆ ಮಗು ಮುಂದೆ ಇಟ್ಕೊಂಡು ನಾಟಕಗಳನ್ನ ಆಡ್ತಿದ್ದೀರ, ಮಗು ಹುಷಾರಿಲ್ಲ ಅಂತ ಹೇಳಿ ಮನೆಯವರೆಲ್ಲ ಕರಗ್ಬಿಡ್ತಾರೆ ಅಂತ ಹೇಳಿ ನೀವು ನಿಮ್ಮ ಐಡಿಯಾ ತಾನೇ ಅಂದ್ಬಿಟ್ಟು ಈ ಪಾರಿಜಾತ ಕೂಡ ಅಲ್ಲಿಗೆ ಆ ರೀತಿ ಮಾತಾಡ್ತಿರ್ತಾರೆ. ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇದೆಲ್ಲ ಕ್ಲೀನ್ ಮಾಡು ಅಂದ್ಬಿಟ್ಟು ಹೇಳಿ ನಾಟಕ ಮಾಡ್ತಿದ್ರೆ ಸುಮಿತ್ರಾ
ಸುಮ್ಮನಿದ್ರೆ ಸರಿ ಅಂತ ಹೇಳ್ಬಿಟ್ಟು ಪಾರಿಜಾತ ಅವ್ರಿಗೆ ಹೇಳ್ತಾ ಇರ್ತಾರೆ. ಸುಮಿತ್ರಾ ಇದ್ದವಳು, ಮಗಳೇ ನೀನು ಅಳಬೇಡ, ನೀನು ಅಳಕ್ಕೆ ಹೋಗಬೇಡ, ಸಮಾಧಾನ ಮಾಡ್ಕೋ ಜ್ಯೋತಿಕಾ ಅಂದ್ಬಿಟ್ಟು ಸುಮಿತ್ರಾ ಅವರು ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನು ದೀಪುನ ಶಾರದಾ ಅವ್ರು ನೋಡ್ಕೊತಾ ಇರ್ತಾಳೆ. ಅಲ್ಲಿಗೆ ಸಿದ್ದು ಅವ್ರು ಬಂದು ಕೂತ್ಕೋತಾರೆ. ಶಾರದಾ ರಪ್ಪ ಅಂತ ಹೇಳ್ಬಿಟ್ಟು ಮೇಲೆ ಎದ್ಬಿಡ್ತಾರೆ. ದೀಪು, ನೀನು ಆಸ್ಪತ್ರೆಗೆ ಹೋಗೋದು ಬೇಡ ಪುಟ, ನೀನು ತುಂಬ ಓಡಾಡಿದ್ದೆ ಅಲ್ವಾ, ಅದಕ್ಕೆ ನಿನ್ನ ಕೈ ಕಾಲೆಲ್ಲ ನೋವು ಬಂದಿದೆ, ತುಂಬ ಸುಸ್ತಾಗಿದೆ, ನೀನು ಈಗ ಫ್ರೆಶ್ ಆಗಿರೋ ಜ್ಯೂಸ್ನ ಕುಡಿದ್ಬಿಟ್ರೆ ಜ್ವರ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನೀನು ಜ್ಯೂಸ್ ಕುಡಿಪುಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲಿಗೆ ಸುಮಿತ್ರಾ ಅವರು ಬರ್ತಾರೆ. ಸುಮಿತ್ರಾ ಬಂದು ಅವಳನ್ನು ಆಸ್ಪತ್ರೆಗೆಲ್ಲ ಏನು ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಮ್ಮ, ನಾನು ಇಲ್ಲದೆ ಇದ್ರೂ ನನ್ನ ಮಗಳಿಗೆ ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ದೀರಾ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ ಹೇಳ್ಬಿಟ್ಟು ಶಾರದಾ ಅವ್ರು ಹೇಳ್ತಾ ಇರ್ತಾಳೆ. ಆಗ ನೋಡಿ ಅಮ್ಮ, ಅವಳನ್ನು ದೀಪುನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಏನು ಬೇಡ, ನಾನು ಅವಳನ್ನ ಹುಷಾರಾಗಿ ನೋಡ್ಕೊತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಸುಮಿತ್ರಾ ಅವ್ರು ಹೇಳ್ತಾ ಇದ್ದರೆ, ನೋಡು ಈಗ ಜ್ಯೂಸ್ ಕುಡಿಬೇಕು ದೀಪು, ಈ ಜ್ಯೂಸ್ ಕುಡಿದ್ರೆ ನೀನು ಬೇಗ ಹುಷಾರಾಗ್ಬಿಡ್ತೀಯ ಅಂದ್ಬಿಟ್ಟು ದೀಪುಗೆ ಜ್ಯೂಸ್ ಕುಡಿಸ್ತಾ ಇರ್ತಾರೆ. ಆ ಫ್ರೆಂಡ್, ನಾನು ಇವಾಗ ಜ್ಯೂಸ್ ಕುಡಿದ್ನಲ್ಲ, ಸ್ವಲ್ಪ ಹಾಯ್ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ದೀಪು ಕೂಡ ಹೇಳ್ತಾಳೆ. ಅದೇ ರೀತಿ ಸ್ಟ್ರಾಂಗ್ ಆಗಬೇಕು ಶಾರದಾ ಅವರೇ, ನೀವು ಜ್ಯೂಸ್ ಕುಡೀರಿ, ತುಂಬ ಓಡಾಡಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಸಿದ್ದು ಅವರು ಹೇಳ್ತಾ ಇರ್ತಾರೆ. ನನಗೆ ಯಾವ ಜ್ಯೂಸ್ ಬೇಡ, ಏನು ಬೇಡ, ನನಗೆ ಆಲ್ರೆಡಿ ಹೊಟ್ಟೆ ತುಂಬಿದೆ ಅಂದ್ಬಿಟ್ಟು ಶಾರದಾ ಇಷ್ಟು ನಿಷ್ಠುರವಾಗಿ ಮಾತಾಡ್ತಿರ್ತಾರೆ. ಸಿದ್ದು ಫ್ರೆಂಡ್, ನೀನು ಜ್ಯೂಸ್ ಕುಡಿಸಿ ಒಳ್ಳೆ ಕೆಲಸ ಮಾಡಿಸ್ದೆ, ನನಗೆ ಎಷ್ಟು ಸುಸ್ತಾಗಿತ್ತು ಗೊತ್ತಾ ಅಂದ್ಬಿಟ್ಟು ಮಗು ಹೇಳ್ತಾ ಇರುತ್ತೆ. ಹೌದು ಪುಟ, ಜ್ಯೂಸ್ ಕುಡಿಬೇಕು, ಹೊಟ್ಟೆ ತುಂಬ ಜ್ಯೂಸ್ ಊಟ ಮಾಡಬೇಕು, ಆವಾಗ ನೀನು ಶಕ್ತಿಯಾಗಿರೋದು ಅಂತ ಹೇಳಿಬಿಟ್ಟು ಈ ಅಮ್ಮನೂ ಹೇಳ್ತಾ ಇರ್ತಾಳೆ. ಶಾರದಾ, ತಗೋ ಜ್ಯೂಸು ಕುಡಿ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ನೀನು, ಹೊಟ್ಟೆಗೆ ಯಾಕೆ ಮೋಸ ಮಾಡ್ಕೊತಿದ್ಯಾ ಅಂದ್ಬಿಟ್ಟು ಅವ್ರ ಅತ್ತೆ ಹೇಳ್ತಾ ಇರ್ತಾರೆ. ಇಲ್ಲ ಅತ್ತೆ, ನನಗೆ ಏನು ಬೇಡಮ್ಮ ಅಂದಾಗ, ನೋಡು ಈ ಥರ ಎಲ್ಲ ಅಂದ್ಕೊಂಡ್ರೆ ನಿನ್ನ ಆರೋಗ್ಯ ಹಾಳಾದರೆ ಯಾರು ನೋಡ್ಕೋತಾರೆ, ಮಗುನ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿಬಿಟ್ಟು ಜ್ಯೂಸ್ ಕೊಡ್ತಾರೆ. ಇನ್ನು ಸುಮಿತ್ರಾ ಅವರು ಅಳ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ದಶರಥ ಅವರು ಬಂದು, ತುಂಬ ತಲೆ ನೋವ್ತಾ ಇದೆ ಅಪ್ಪ ಸುಮಿತ್ರಾ, ದಯವಿಟ್ಟು ಒಂದೆಷ್ಟು ನನಗೆ ಮಸಾಜ್ ಮಾಡ್ತೀಯಾ, ನೀನು ಮಾಡಿಕೊಟ್ಬಿಡ್ತೀಯಾ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಸುಮಿತ್ರಾ ಅವರು ಪ್ರಜ್ಞೆನೇ ಇಲ್ದಂಗೆ ಕೂತಿರ್ತಾರೆ. ಹೇ ಸುಮಿತ್ರಾ, ಏನಾಯಿತು ಅಂದಾಗ, ಅದು ರೀ, ನಾನು ಜ್ಯೋತಿಕನ್ನ ನೆನ್ಪು ಮಾಡಿಕೊಂಡೆ ಕೂತ್ಬಿಟ್ಟಿದ್ದೆ ಅಂದಾಗ, ಏನು ಮಾಡೋಕ್ಕಾಗುತ್ತೆ ಇವಾಗ, ಏನು ಆಗದಿರೋ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಅಂದ್ಬಿಟ್ಟು ದಶರಥ್ ಅವ್ರು ಹೇಳ್ತಾ ಇರ್ತಾರೆ. ಅಲ್ಲಿಗೆ ವಿಮಲಾ ಅವರು ಬಂದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಅದಕ್ಕೆ ಈ ಜ್ಯೋತಿಕ ಹುಟ್ಟಾಗೆ ನಾನು ಬಂದು ನನ್ನ ಮಗುಗೆ ಮದುವೆ ಮಾಡಬೇಕು, ಜ್ಯೋತಿಕನ ಏನು ಕೊಡ್ತಿರೋ ಇಲ್ವೋ ಅದಕ್ಕೆ ಹೆಣ್ಣ ನಾನು ಅಂತ ಹೇಳಿಬಿಟ್ಟು ಕೇಳಿದ್ದೆ. ಆದರೆ ನೀವು ಆ ಮಾತನ್ನು ನಾನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ, ದಯವಿಟ್ಟು ಸಿದ್ದು ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ, ತಪ್ಪನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ, ಅದು ಕ್ಷಮಿಸ್ದೇ ಇರೋ ತಪ್ಪಾಗಿದೆ, ಆದರೂ ಕೂಡ ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ನಿಮ್ಮ ಹತ್ರ ದಯವಿಟ್ಟು ಕ್ಷಮಿಸ್ತೀರಾ ಅಂದಾಗ, ಸುಮಿತ್ರಾ ಇದ್ದವಳು, ನೋಡಿ ನಿಮ್ಮ ಮಗ ಮಾಡಿರೋದು ದೊಡ್ಡ ತಪ್ಪು ಅಲ್ಲ, ಸಾಮಾನ್ಯ ದೊಡ್ಡ ತಪ್ಪು ಅಲ್ಲ, ಅದನ್ನು ನೀವು ಬಂದು ಕ್ಷಮೆ ಕೇಳಿದ್ರೆ ಎಲ್ಲೂ ಸರಿ ಹೋಗಲ್ಲ, ಆದರೆ ನಿಮ್ಮ ಮೇಲೆ ನನಗೆ ಗ್ಯಾರಂಟಿ ಇತ್ತು, ಕೋಪ ಇದೆ, ಆದರೆ ತುಂಬ ನೋವಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ಸುಮಿತ್ರಾ ಅವರೇ, ನಾನು ವಿಮಲಂಗೆ ಯಾಕೆ ನಾನು ಹೇಳಬಾರ್ದು, ಜೋ ನನ್ನ ಮಗಳಲ್ಲ, ಜೋ ಬೇರೆಯವರ ಮಗಳು, ನನ್ನ ಮಗಳು ಎಲ್ಲಿದ್ದಾಳೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಮಾತಾಡ್ತಾ ಇರ್ತಾರೆ. ಈ ಕಡೆ ದಶರಥ ಆದರೆ ನಮ್ಮ ಸುಮಿತ್ರಾಗೆ ತುಂಬಾ ಕೋಪ ಬಂದಿರುತ್ತೆ. ಇನ್ನು ಅವಳಿಗೆ ಯಾವ ರೀತಿ ಕೋಪ ಅಂದರೆ, ವಿಮಲೆಗೆ ಗೊತ್ತಿತ್ತು ಅಲ್ವಾ ಸಿದ್ದು ಮೊದಲೇ ಹೇಳ್ದ ಶಾರದಾ ಇಷ್ಟ ಅಂತ ಹೇಳಿ, ಆದರೆ ವಿಮಲಾ ಅವರು ನಮ್ಮ ಹತ್ರ ಯಾಕೆ ಹೇಳಲಿಲ್ಲ, ಅವರು ಮುಂಚೆನೇ ಹೇಳಿದರೆ ಈ ವಿಚಾರವೆಲ್ಲ ನಾವು ಹೆಂಗೋ ಇದ್ದು ಎಲ್ಲನೂ ಕೂಡ ಸಮಾಧಾನ ಮಾಡ್ಬೋದಾಗಿತ್ತು, ಇಷ್ಟು ದೊಡ್ಡ ನೋವಾಗ್ತಿರ್ಲಿಲ್ಲ ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು ಸುಮಿತ್ರಾಗೆ ತುಂಬ ನೋವಾಗ್ತಾ ಇರುತ್ತೆ. ನಾನು ನಿನ್ನ ಹತ್ರ ಯಾವ ರೀತಿ ಹೇಳ್ಕೊಳ್ಳೋದು ಅಂತ ಹೇಳಿಬಿಟ್ಟು, ಇನ್ನು ಶಾರದಾ ಸಿದ್ದು ಇಬ್ಬರನ್ನು ಇಟ್ಕೊಂಡು ನೀವಿಬ್ಬರು ಇಲ್ಲೇ ಇರಬೇಕು, ನನ್ನ ಜೊತೆನೇ ಇರಬೇಕು, ಆವಾಗ ನಾನು ಹುಷಾರಾಗೋದು ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ನಮ್ಮ ಶಾರದಾ ಊಟ ಮಾಡಿಸ್ತಾ ಇರ್ತಾರೆ. ಊಟ ಮಾಡಿಸಿದಾಗ ಸಾಕು ನನಗೆ ವಾಮಿಟ್ ಮಾಡಿಕೊಂಡು ಬಿಡ್ತೀನಿ ಅಂದ್ಬಿಟ್ಟು ಮಗು ಹೇಳ್ತಾ ಇರುತ್ತೆ, ಅಂದರೆ ದೀಪು ಹೇಳ್ತಾ ಇರ್ತಾಳೆ. ಇನ್ನು ಇಬ್ಬರು ಕೈನ ಹಿಡ್ಕೊಂಡು ಮಗು ಅಪ್ಕೊಂಡು ಕೂತ್ಕೊಂಡಿರ್ತಾರೆ. ತಾಳಿನ ನೋಡಿದಂಥ ಶಾರದಂಗೆ ಏನೋ ಆದ್ರೂ ಸಿದ್ದುನ ಫಸ್ಟ್ ಟೈಮ್ ನೋಡಿದಾಗ ಯಾವ ರೀತಿ ಇದ್ದರು ಅದ್ರ ಮೇಲೆ ಯಾವುದೇ ರೀತಿ ಅವರು ತೋರಿಸೋ
ಆಗ ಪ್ರೀತಿನ ಗಳಿಸ್ಬೇಕು ಅಂತ ಹೇಳಿ ಈ ಕಡೆ ಸಿದ್ದವರು ನೋಡ್ತಾ ಇರ್ತಾನೆ, ಯೋಚನೆ ಮಾಡ್ತಾ ಇರ್ತಾನೆ. ಶಾರದಾ ಅದಕ್ಕೆ ನೀವು ಈ ಥರ ಅಂದ್ಬಿಟ್ರೆ ಹೇಗೆ ಅಂದಾಗ, ಇಲ್ಲ ನಾನು ಮಾತ್ರ ಈ ವಿಚಾರದಲ್ಲಿ ನಿನ್ನ ಕ್ಷಮಿಸಲ್ಲ. ಯಾಕಂದರೆ ನಿನಗೆ ಗೊತ್ತಿತ್ತು ಸಿದ್ದು ಮನಸ್ಸಲ್ಲಿ ಶಾರದಾ ಇದ್ದಾಳೆ ಅಂತ. ಅದು ಗೊತ್ತಿದ್ರೂ ಕೂಡ ನೀನು ಯಾಕೆ ನನ್ನ ಹತ್ರ ಹೇಳಲಿಲ್ಲ, ಗೊತ್ತಿದ್ರು ಯಾಕೆ ಮುಚ್ಚಿಟ್ಟೆ ಅಂತ ಹೇಳಿ ಈ ಸತ್ಯನ ಇಷ್ಟು ದೊಡ್ಡ ತಪ್ಪು, ಇಷ್ಟು ದೊಡ್ಡ ಮದುವೆ ಹೋಗಿಲ್ಲ, ಅಲ್ಲಿ ಹೋಗಿ ನಿಂತೋಗಿದೆ, ನನ್ನ ಮಗಳಿಗೆ ಅವಮಾನ ಆಗಿದೆ, ಅವಳ ತಾಳಿನ ಹೋಗಿ ಶಾರದಾ ಕೊರಳಿಗೆ ಸೇರಿದೆ ಅಂದರೆ ನೀವು ಮೊದಲೇ ಹೇಳಿದ್ರಿ, ಇದೆಲ್ಲ ಆಗ್ತಾ ಇರಲಿಲ್ಲ ಅಲ್ವಾ ಅಂದ್ಬಿಟ್ಟು ಸುಮಿತ್ರಾ ಅವರು ಪ್ರಶ್ನೆ ಆಗ್ತಾ ಇರ್ತಾರೆ. ನೀವು ಯಾವುದೇ ಏನೇ ಮಾತಾಡಿದ್ರು, ಎಷ್ಟೇ ಕ್ಷಮೆ ಕೇಳಿದ್ರು ನಾನು ಮಾತ್ರ ನಿಮ್ಮನ್ನು ಕ್ಷಮಿಸಲ್ಲ. ಅದಕ್ಕೆ ನೀವು ದೊಡ್ಡ ತಪ್ಪು ಮಾಡಿದ್ದೀರಾ, ಮುಂಚೆನೇ ವಿಚಾರಣೆ ಹೇಳಿಬಿಟ್ಟಿದ್ರೆ ಈ ಒಂದು ಅನಾಹುತ ಆಗ್ತಿರ್ಲಿಲ್ವೇನೋ ಅಂದ್ಬಿಟ್ಟು ಸುಮಿತ್ರಾ ಅವರು ಹೇಳ್ತಾ ಇರ್ತಾರೆ. ಅಲ್ಲಿಂದ ಹೊರಟೋಗ್ತಾರೆ. ಆಗ ಅಣ್ಣ ನಾನು ಏನು ಮಾಡಲಿ, ಎಲ್ಲ ನಂದೇ ತಪ್ಪು ಅಂದ್ಬಿಟ್ಟು ವಿಮಲಾ ಅವ್ರು ಕಣ್ಣೀರು ಹಾಕ್ತಿರ್ತಾರೆ. ಈ ನಮ್ಮ ಶಾರದಾ ಅವ್ರನ್ನ ನೋಡು ದೀಪು ಊಟ ಮಾಡಬೇಕು, ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗೆ ಮಕ್ಕಳು ಚೆನ್ನಾಗಿ ಆಗೋದು ಅಂದ್ಬಿಟ್ಟು ದೀಪುಗೆ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.